ಒಬ್ಬರಿಬ್ಬರು ಇರ್ಬೋದು ಸಿದ್ಧಾಂತವಾದಿಗಳು, ಆದರ್ಶವಾದಿಗಳು, ಸಮಾಜವಾದಿಗಳು. ಅವರೆಲ್ಲಿದ್ದಾರೆ ಇವತ್ತು? ಅವರು ಸಹ ತರಲಿಕ್ಕೆ ಸಾಧ್ಯ ಈ ವ್ಯವಸ್ಥೆಯಲ್ಲಿ. ಇವತ್ತು ಡಿ ಕೆ ಶಿ ಅವ್ರು ಮಾಡ್ತಾ ಇದ್ದಾರೆ, ಇದೇ ಕೆಲಸ ನೀವು ಮಾಡ್ತಾ ಇದ್ದೀರಿ, ಇನ್ನೊಬ್ಬರು ನಿಮ್ಮ ಹಿಂಬಾಲಕರು ಮಾಡ್ತಾ ಇರ್ತಾರೆ ಅಂದಾಗ ಡಿ ಕೆ ಶಿ ಅವರು ಇವತ್ತು ಅನೇಕರನ್ನು ಒಲಿಸ್ಕೊಳ್ತಾ ಇದ್ದಾರೆ. ತಮ್ಮ ಶಾಸಕ ಸಂಖ್ಯೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ನಿಮಗಿಂತಲೂ. ಅಂದರೆ ಆಗಲಿಲ್ಲ ಆದರೆ ಈಗ 40 ಜನ ಕುಡಿದಾರ ಸುದ್ದಿಗಳಿದ್ದಾವೆ, ಖಚಿತ ಸುದ್ದಿಗಳಿದ್ದಾವೆ. ಅವ್ರು ತೊಗೊಂಡು ಬಿ ಜೆ ಪಿ ಹೋಗಿಬಿಡ್ತಾರೆ. ಬೀಜದೊಂದು ಪ್ಲಾನ್ ಇಟ್ಟಿದ್ದಾರೆ ಅವರು. ಕಾಂಗ್ರೆಸ್ ಇರಲಿ ಹೋಗಲಿ, ಇಲ್ಲಿ ತಂದು ದುಡಿದು ಕಾಂಗ್ರೆಸ್ ಏನು ಕೊಟ್ಟರು ಅಂತ ಮನೋಭಾವ ಅವ್ರಿಗೆ. ನಾನು ಸಿ ಎಮ್ನ ಮಾಡಲಿಲ್ಲ ಅಂತೇಳಿ. ನಾವು ಎಷ್ಟು ವರ್ಷ ಬದುಕ್ತೀವಿ ರೀ, 1000 ವರ್ಷ ಬದುಕ್ತೀವಿ ಆಗಿಲ್ಲ. ನಾವು ಸಿ ಎಮ್ ಮಾಡಿದ್ವಿ, ಮಾಜಿ ಸಿ ಎಮ್ ಧರಿಸುತ್ತಲ್ಲ. ಏನು ಬಿ ಜೆ ಪಿ ಬಂತು, ಕಾಂಗ್ರೆಸ್ ಬಂತು. ಕಾಂಗ್ರೆಸ್ ಮೂಲಕ ಆಗಿದ್ದರೆ ಇನ್ನೂ ಖುಷಿ ಆಗಿತ್ತು. ಇಲ್ಲ, ಮತ್ತು ಬಿ ಜೆ ಪಿಗರಂತೆ ಗೊತ್ತದ ಈಗಾಗಲೇ ಮೋದಿ ಅವರಿಗೆ ಸ್ವಚ್ಛ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತ. ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ನೊಂದು ಖುಲ್ಲಾ ಮಾಡಿಬಿಟ್ರೆ ಮುಗಿದ ಹೋಗಿ ಎಲ್ಲಿ ಇಲ್ಲ ಕಾಂಗ್ರೆಸ್. ಆ ನೆಲೆಯಲ್ಲಿ ಅವರು ಇವತ್ತು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಆಗ್ಯಾರ. ಸುದ್ದಿಗಳು ಬರ್ತಾ ಇದ್ದಾವೆ. ಅವರು 60-62, ಇವರು ಒಂದು 40 ತೊಗೊಂಡು ಹೋದ. 110, 105 ಬರ್ತದೆ. 4 ಮನೆ ನಿಂತು ಕೊಳ್ಳಿಕ್ಕೆ ಬರ್ತದೆ. ಈಗ ಜೆ ಡಿ ಎಸ್ಗೆಲ್ಲ ಮಂದಿ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ HDK ಇದ್ದಂಥವ್ರು ಸಪೋರ್ಟ್ ಮಾಡೋದಿಲ್ಲ ಅಂತ ಗೊತ್ತದ ಅವ್ರಿಗೆ. ಜೆ ಡಿ ಎಸ್ ಒಂದು 10 ಮಂದಿ ತೊಗೊಳ್ತಾರೆ, ಮಿನಿಸ್ಟರ್ ಮಾಡ್ತಾರೆ ಅಂತೇಳಿ. ಜೆ ಡಿ ಎಸ್ ಹೊಡೆದು ಹೋಗಿಬಿಡ್ತದೆ. ಇಷ್ಟು ಸಿಂಪಲ್ ಲಾಜಿಕ್ ಅದ ಅವರು. ಯಾರ್ದು? ಡಿ ಕೆ ಶಿ ಅವರು. ಅದಕ್ಕಾಗಿ ಇಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ಉಳಿಸೋ ಸಲುವಾಗಿ ತ್ಯಾಗ ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯನವರು?